ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಸಿಂಗಟಲೂರಿನ ನದಿ ತೀರದಲ್ಲಿರುವಂತಹ ಶ್ರೀ ರಾಮಲಿಂಗೇಶ್ವರ ನಾಗಪ್ಪ ಹಾಗೂ ಹೊನ್ನತ್ತೆಮ್ಮ ದೇವಿಯ ಮೂರ್ತಿಗಳನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿದ್ದಾರೆ. ಈ ಹಿನ್ನೆಲೆ ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದು, ಭಗ್ನಗೊಂಡ ಮೂರ್ತಿಗಳನ್ನು ಕಂಡು ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗೊತ್ತಾಗ್ಬಿಡ್ತೈತಿ ಮೂರ್ತಿ ಮೇಲಾಗ್ರೆ ಸೈಡ್ ಒಯ್ದ್ರಾಗ ಗೊತ್ತಾಗ್ಬಿಡ್ತೈತಿ ಎಲ್ಲೇ ಕುಡಿ ತಂದ ಅಂತೇಳಿ ಅವ್ರಿಗೆ ಗೊತ್ತಿದೆ ಏನಾಗಿದೆ. ಸಿಸಿಟಿವಿ ಇಲ್ಲದೆ ಇರುವುದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ದುಷ್ಕರ್ಮಿಗಳು ಕತ್ತಲಲ್ಲಿ ಈ ಕೃತ್ಯವನ್ನು ಎಸಗಿದ್ದಾರೆ. ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಘಟನೆಯ ಬಗ್ಗೆ ಕಳವಳ ವ್ಯಕ್ತವಾಗಿದ್ದು, ಈ ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇಲ್ಲ ಅವ್ರು ಸಿಕ್ಕಿಲ್ಲ ಅಂಥೇಳಿ ಹೇಳುವಂಗಿಲ್ಲ. ಯಾಕಂದರೆ ಇವತ್ತೆಲ್ಲವೂ ಇದೆ. ನಮಗೆ ಇಲ್ಲೇ ಬಂದವರಿಗೆ CDR ಹಾಕಿದರೆ ಟವರ್ ಲೊಕೇಶನ್ಗಳು ಸಿಗ್ತದೆ, ಎಲ್ಲವೂ ಸಹಿತ ನಮಗೆ ಸಿಗ್ತದೆ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂಥೇಳಿ ನಮ್ಮ ಟವರ್ ಲೊಕೇಶನ್ ಹಾಕಿದರೆ ಬಹುತೇಕ ಆ ಟವರ್ ಲೊಕೇಶನಲ್ಲಿ ಈ ಊರಿನವ್ರು ಆಗದೇ ಇದ್ದರೆ ಹೊಸಬರಾಗಿದ್ದರೆ ನಮಗೆ ಗೊತ್ತಾಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಆದಷ್ಟು ಬೇಗನೆ ಅದನ್ನು ಆಗಬೇಕಾಗಿದೆ. ಮತ್ತು ಇದನ್ನು ಮಾಡಿದವರು ನಾವು ಅಂದ್ಕೊಂಡಂಗೆ ಹಬ್ಬ ಇದೆ, ಹಿಂದೂ ಹಬ್ಬ ನಡೀತಾ ಇದೆ. ಹಿಂದೂ ಹಬ್ಬದ ಸಮಯದಲ್ಲಿ ಹಿಂದೂಗಳು ಅಂಥ ಕೃತ್ಯ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಆ ಮನಸ್ಸು ಸಹಿತ ಒಪ್ಪೋದಿಲ್ಲ. ಹಾಗಾಗಿ ಬೇರೆ ಧರ್ಮದವರು ಮಾಡಿರ್ಬೋದು ಅನ್ನೋದು ಒಂದು ಸಂಶಯ ಇದೆ. ಎನ್ಕ್ವೈರಿ ಆದ ನಂತರ ಅದೇನು ಬರುತ್ತೋ ರಿಪೋರ್ಟ್ ನೋಡಿಕೊಂಡು ಆದಷ್ಟು ಬೇಗನೆ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಒಂದು ಇತ್ಯರ್ಥವನ್ನು ಹಾಡಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಇಲ್ಲ, ಈಗ ಅದನ್ನು ಒಂದು ವಾರದೊಳಗೆ ಏನಾದರೂ ಆ ಥರ ಮಾಡಲಿಲ್ಲ ಅಂದರೆ ನಾವು ಮುಂಡರಗಿಯಲ್ಲಿ ನಾವೆಲ್ಲ ಹಿಂದೂಪರ ಸಂಘಟನೆಗಳು ಮತ್ತು ನಮ್ಮ ತಾಲೂಕಿನ ಕಡೆಯಿಂದ ಸಿಂಗಟಲೂರಿಂದ ಏನದನ್ನು ಮನವಿ ಮಾಡೋದ್ರ ಜೊತೆಯಲ್ಲಿ ಹೋರಾಟನೂ ಸಹಿತ ಕೈಗೆತ್ತುವಂಥ ಒಂದು ಕಾರ್ಯನೂ ಸಹಿತ ನಾವು ಮಾಡ್ತೀವಿ. ಅಂಥದ್ದೇನಾದರೂ ಸಾಧ್ಯ ಅದ, ನಮ್ಗೆ ಸಿಕ್ಕರೆ ಏನು ತೊಂದರೆ ಇಲ್ಲ. ಬಟ್ ಆ ಕೃತ್ಯ ಎಸಗಿದವರು ಬೇಕು. ನಾಳೆ ಇಂಥವು ಎಲ್ಲ ಕಡೆನೂ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅದನ್ನು ಕೃತ್ಯ ಎಸೆದವ್ರನ್ನ ಕಂಡುಹಿಡಿಯುವಂಥದ್ದು ನಮ್ಮ ಡಿಪಾರ್ಟ್ಮೆಂಟಿನ ಜವಾಬ್ದಾರಿ ಆಗಿದೆ. ನೋಡೋಣ, ಅದನ್ನು ನಮ್ಮ ಹಿರಿಯರ ಜೊತೆಯಲ್ಲಿ ಮನವಿ ಕೊಡ್ತೀವಂತ ಮಾತಾಡ್ಕೊಂಡಿದ್ದೀವಿ. ಮನವಿ ಕೊಟ್ಟು ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ಅದನ್ನು ಕ್ರಮ ತಗೊಳ್ಳುವಂಥದ್ದನ್ನು ಸಹಿತ ನಾವು ಮಾಡ್ತೀವಿ. ಒಂದು ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನೊಳಗೆ ನಮ್ಮ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲೆಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾಪರ್ ಚಾನಲ್ ಮುಖಾಂತರ ಅವ್ರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಅಷ್ಟೊತ್ತಿಗೆ ಆಗಲಿಕ್ಕಂದರೆ ಮುಂದಿನ ಕ್ರಮವನ್ನು ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮ ಊರಿನವ್ರ ಜೊತೆ ಮಾತಾಡಿಕೊಂಡು ಕ್ರಮವನ್ನು ವಹಿಸುವಂಥದ್ದು ಸಹಿತ ನಾವು ಮಾಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.